ಮುಂಗಾರು ಹಂಗಾಮಿನಲ್ಲಿ ರೈತರು ಬಿತ್ತನೆ ಮಾಡತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಹವಾಮಾನದ ವೈಪರೀತ್ಯ ಹಾಗೂ GRG 152 ಮತ್ತು 811 ಕಳಪೆ ಬೀಜದಿಂದಾಗಿ 90% ರೈತರ ತೊಗರಿ ಹಾನಿಯಾಗಿದೆ. ಈ ಹಾನಿಯನ್ನು ಸರ್ಕಾರ ಗಮನಕ್ಕೆ ತಂದು ಮತ್ತು ವಿಮಾ ಕಂಪನಿಗೆ ಗಮನಕ್ಕೆ ತಂದು ಒಂದು ವರದಿಯನ್ನು ಕಳಿಸಿ ಮಧ್ಯಂತರ ಪರಿಹಾರ ಸಲುವಾಗಿ ನೀವು ಕ್ರಮ ಕೈಗೊಳ್ಳುತ್ತೆ ಹೇಳಿದ್ರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಇದ್ಯಾವುದನ್ನು ಮಾಡದೆ ತಮ್ಮ ಒಂದು ಅಧಿಕಾರದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಕರ್ತವ್ಯ ಚ್ಯುತಿಯನ್ನು ಮಾಡಿ ಹೇಳದೆ ಕೇಳದೆ ಬೆಂಗಳೂರಿನಲ್ಲಿ 258 ದಿವಸ ಅನಧಿಕೃತವಾಗಿ ಅವರು ಗೈರ್ಹಾಜರಾಗಿ ಅದಾರ. ಅಲ್ಲಿ ಹೋಗಿ ಬಂದ ನಂತರ ಕೃಷಿ ಇಲಾಖೆ ಆಯುಕ್ತರಿಗೆ 258 ದಿವಸ ರಜೆ ಮೇಲೆ ಹೋಗಿದ್ದೆ. ಅದರಲ್ಲಿ 60 ದಿವಸದ ಪರಿವರ್ತಕ ರಜೆ ಮತ್ತು 198 ಗಳಿಕೆ ರಜೆ, 2 ರಜೆ ಸಂಯುಕ್ತ ರಜೆಯನ್ನು ಕೂಡಿಸಿ ನನಗೆ ರಜೆ ಮಂಜೂರಾತಿ ಮಾಡಿ ತಿಳ್ಕೊಂಡು ವಿನಂತಿ ಪತ್ರವನ್ನು ಕಳಿಸಿದರು. ಇವರು ಮಾಡಿರ್ತಕ್ಕಂಥ ಒಂದು ಕಿತಾಪತಿಗೆ ವಿಜಯಪುರ ಜಿಲ್ಲೆಯ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ. ಮಧ್ಯಂತರ ಪರಿಹಾರ ಬರಬೇಕಾಗಿತ್ತು. ಇವರು ಸರ್ಕಾರಕ್ಕೆ ವರದಿ ಕಳಿಸದೇ ಇರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ನಮ್ಮ ಪರಿಹಾರ ಬಂದಿಲ್ಲ ಜಿಲ್ಲೆ ರೈತರಿಗೆ. ಇದಕ್ಕೆ ಕಾರಣ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ನೇರುವಂಥ ಹೊಣೆಗಾರರು. ಇವರೇನೋ ಸಂಪೂರ್ಣ ರೈತನ ಹಾಳು ಮಾಡಕತ್ತಾರ. ಹೋದಂಥವ್ರು ಹೈಕೋರ್ಟಿಗೆ ಆರ್ಡರ್ ತಂದು ಇಲ್ಲಿ ಬಂದು ಜಾಯ್ನ್ ಆಗ್ಯಾರ. ಮತ್ತೆ ಇವರು ಬಂದಾರಂತ ಸರಿಯಾಗಿ ನೌಕರಿ ಮಾಡೋ ಕುರ್ಚಿ ಮ್ಯಾಗ ಕೂತ್ಕೊಂಡು ಅದನ್ನು ಬಿಟ್ಟು ಇವತ್ತು ಬೆಂಗಳೂರದಾಗ ಕೂತ್ಕೊಂಡು ಇಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೂ ತಂದಿಲ್ಲ, ರಜಾ ಚೀಟಿನೂ ಕೊಟ್ಟಿಲ್ಲ, ರಜಾ ಮಂಜೂರು ಮಾಡಿಲ್ಲ. ಮತ್ತು ಹೇಳದೆ ಕೇಳದೆ ಬೆಂಗಳೂರು ಕೂತ್ಕೊಂಡು ಬಂದ ನಂತರ ಇವರು ರಜಾ ಮಂಜೂರು ಮಾಡಿ ತಿಳ್ಕೊಂಡು ಕೇಳ್ತಾರಪ್ಪ ಅಂದ್ರೆ ಇವ್ರು ಎಷ್ಟರ ಬಗ್ಗೆ ಇವರು ಬೇಜವಾಬ್ದಾರಿತನ ಮಾಡ್ತಾರೆ ಒಂದು ಸೇವೆಯಲ್ಲಿ. ಅದಕ್ಕೆ ಇವ್ರಿಗೆ ಅಂದ್ರೆ ವಿಜಯಪುರ ಜಿಲ್ಲೆ ರೈತರನ್ನ ಇವತ್ತು ಕೊಲ್ಲಿಕ್ಕೆ ತಯಾರಾಗ್ಯಾರ. ಕಾರಣಕ್ಕಾಗಿ ಇವ್ರನ್ನ ಸೇವೆಯಿಂದ ಅಮಾನತುಗೊಳಿಸ್ಬೇಕು. ಈ ವಿಷಯವಾಗಿ ಏನಕ್ಕೆ ಆಯುಕ್ತರಿಗೆ ಬರೋದಾರಲ್ಲ, ಆಯುಕ್ತರು ಇದನ್ನು ಗಣನೆ ತಗೋಬಾರ್ದು. ಇದು ಕಾನೂನು ಬಾಹಿರವಾಗಿ ರಜೆಯನ್ನು ಕೇಳಿದಾರ. ಯಾವ ಕಾಲಕ್ಕೂ ರಜೆ ಮಂಜೂರು ಮಾಡ್ತಕ್ಕದ್ದಲ್ಲ. ಒಂದು ವೇಳೆ ಇವರ ಪತ್ರವನ್ನು ಗಣನೆಗೆ ತೆಗೆದುಕೊಂಡು ರಜೆಯನ್ನು ಮಂಜೂರು ಮಾಡಿದ್ದೇ ಆದರೆ ಕೃಷಿ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಅಖಂಡ ಕರ್ನಾಟಕ ರೈತ ಸಂಘದ ಮಾಡ್ಬೇಕಾದ ತಿಳ್ಕೊಂಡು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ. ಅಂತ ಹೇಳಿದ್ರಲ್ಲ, ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದು ಅವರೇ. ಪರಿವರ್ತಿತ ರಜೆ 16/8/2023 14/10/2023 60 ದಿವಸ ಪರಿವರ್ತಿತ ರಜೆ ಅಂತ. ಅಲ್ಲಿಂದ ಗಳಿಕೆ ರಜೆ 15/10/2023 30/4/2024 198 ದಿನಗಳು ಗಳಿಕೆ ರಜೆ. ಒಟ್ಟು 258 ದಿವಸದ್ದು ರಜೆ ಮಂಜೂರು ಮಾಡಿ ತಿಳ್ಕೊಂಡು ಎಂದಕ್ಕೆ ಬರೆದಾರ ಇವ್ರ ಪತ್ರ 27/8/2024 ಅಂದ್ರೆ ರಜೆ ಇಲ್ಲದೆ ಹೋಗ್ಯಾರ ಅಂತಕ್ಕಂಥದ್ದು ಈ ಪತ್ರ ಸಾಬೀತುಪಡಿಸ್ತದೆ. ಈ ಒಂದು ಪತ್ರದ ಆಧಾರದ ಮೇಲಿಂದ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಈ ವಿಷಯವಾಗಿ ನಾವು ಮೊನ್ನಿನ ದಿವಸ ಮಮದಾಪುರ ಗ್ರಾಮದಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ MB ಪಾಟೀಲ್ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಇರತಕ್ಕಂಥ ವಸ್ತುಸ್ಥಿತಿಯನ್ನು ಏನು ಇವರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥ ಪ್ರಮಾದವನ್ನು ನಾವು ವಿವರವಾಗಿ ಅವರಿಗೆ ಮಾಹಿತಿ ಕೊಟ್ಟಿದ್ದೆವು. ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಸರಿಯಾಗಿ ವರದಿ ಕಳಿಸದ ಕಾರಣ ಜಿಲ್ಲೆಯ ರೈತರು ತೊಗರಿಯ ಒಂದು ಮಧ್ಯಂತರ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಇವರದೇ ತಪ್ಪದ ಆ ಕಾರಣಕ್ಕಾಗಿ ಅವರು ಸೇವೆಯನ್ನು ಅಮಾನತುಗೊಳಿಸಬೇಕಂತಕ್ಕಂಥದ್ದು ಕೂಡ ಒತ್ತಾಯ ಮಾಡಿದ್ದೇವೆ. ಇವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ತಪ್ಪಿತಸ್ಥ ಕಂಡು ಬಂದರೆ ಅವ್ರನ್ನ ಅಮಾನತನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ತನಿಖೆ ಮಾಡುವಂಥದ್ದಕ್ಕೆ ಏನಿಲ್ಲ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ತಪ್ಪು ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಇದನ್ನು ಕ್ರಮ ಕೈಗೊಂಡು ಅವ್ರನ್ನ ಅಮಾನತುಗೊಳಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇನೆ.